ಸ್ನೇಹಿತರೆ ನಮಸ್ಕಾರ. ಕಳೆದ ಒಂದು ವಾರದಿಂದ ನಟಿ ಶುಭಾ ಪುಂಜಾ ಮತ್ತು ಸುಮಂತ್ ಅವರ ದಾಂಪತ್ಯದ ಬಗ್ಗೆ ಸುದ್ದಿಗಳನ್ನು ನೀವು ಕೇಳ್ತಾ ಇದ್ದೀರಾ. ಶುಭಾ ಪುಂಜಾ ಮತ್ತು ಸುಮಂತ್ ಅವರು ಪ್ರೀತಿಸಿ ಮದುವೆ ಆಗಿದ್ದರೂ ಕೂಡ 4 ವರ್ಷದಲ್ಲೇ ದೂರ ಆಗ್ತಿದ್ದಾರೆ ಅನ್ನುವಂಥ ಸುದ್ದಿ ಸಹಜವಾಗಿ ಸಂಚಲನಕ್ಕೆ ಕಾರಣ ಆಗಿತ್ತು. ಇಬ್ಬರು ಕೂಡ ಈ ಬಗ್ಗೆ ಯಾವುದೇ ರೀತಿಯಾದಂಥ ಸ್ಪಷ್ಟನೆಯನ್ನು ಕೂಡ ಕೊಡಲಿಲ್ಲ ಮತ್ತು ಅಧಿಕೃತವಾದಂಥ ಹೇಳಿಕೆಯನ್ನು ಕೂಡ ಕೊಟ್ಟಿರಲಿಲ್ಲ. ಹಾಗಾಗಿ ಈ ಸುದ್ದಿ ಕೇವಲ ಗಾಸಿಪ್ ಅನ್ನೋ ರೀತಿಯಲ್ಲಿ ಸದ್ದು ಮಾಡಿತು. ಆದರೆ ಇದಕ್ಕೆ ಪೂರಕವಾಗಿ ಈಗ ಶುಭಾ ಪುಂಜಾ ಅವರು ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ, ಒಂದು ಟ್ವಿಸ್ಟನ್ನು ಕೊಟ್ಟಿದ್ದಾರೆ. ಶುಭಾ ಪುಂಜಾ ಅವರು ಈಗ ಈ ಡಿವೋರ್ಸ್ ವದಂತಿಯ ಬಗ್ಗೆ ಹೇಳಿದ್ದೇನು, ಸುಮಂತ್ ಅವರು ಇದ್ರ ಬಗ್ಗೆ ಏನಾದರೂ ರಿಯಾಕ್ಟನ್ನು ಮಾಡಿದ್ರಾ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕನ್ನಡ ಚಿತ್ರರಂಗದ ಖ್ಯಾತ ನಟಿ, ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಶುಭಾ ಪುಂಜಾ ಅವರು ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿರುವಂಥ ನಟಿ. ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಿರುವಂಥ ಶುಭಾ ಪುಂಜಾ ಅವರ ಹಿಂದೆ ಸಾಕಷ್ಟು ವಿವಾದಗಳು ಕೂಡ ಸುತ್ತಿಕೊಂಡಿದ್ದು ಕೂಡ ಬಹುಶಃ ನೀವು ಮರೆತಿರಲಿಕ್ಕಿಲ್ಲ. ಇದರ ನಡುವೆ ಇದೇ ಶುಭಾ ಪುಂಜಾ ಅವರ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದೆ ಅನ್ನುವಂಥ ಚರ್ಚೆಗಳು ಕಳೆದ ಒಂದು ವಾರದಿಂದ ಭಾರಿ ಸದ್ದನ್ನು ಮಾಡ್ತಾ ಇದೆ. ಶುಭಾ ಪುಂಜಾ ಹಾಗೂ ಸುಮಂತ್ ದಂಪತಿ ಪರಸ್ಪರ ದೂರವಾಗ್ತಿದ್ದಾರೆ, ಶೀಘ್ರದಲ್ಲೇ ಡಿವೋರ್ಸನ್ನು ಪಡೆಯಲಿದ್ದಾರೆ ಅನ್ನುವಂಥ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡೋದಕ್ಕೆ ಶುರುವಾಯಿತು. ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಈ ಬಗ್ಗೆ ಸುದ್ದಿ ಪ್ರಸಾರ ಆಯಿತು, ಚರ್ಚೆಗಳು ಕೂಡ ನಡೀತು. ಈ ಎಲ್ಲ ಅಂತೆಕಂತೆಗಳಿಗೆ ನಟಿ ತಮ್ಮ ಅಧಿಕೃತ ಇನ್ಸ್ಟಾಗ್ರಾಮ್ನ ಖಾತೆಯಲ್ಲಿ ಈಗ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಇದುವರೆಗೆ ಗಂಡ ಆಗಲಿ ಹೆಂಡತಿ ಆಗಲಿ ಏನೂ ಕೂಡ ಸ್ಪಷ್ಟನೆಯನ್ನು ಅಥವಾ ಕ್ಲಾರಿಟಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಲಿಲ್ಲ. ಈ ಸುದ್ದಿ ಸತ್ಯನೋ, ಈ ಸುದ್ದಿ ಸುಳ್ಳೋ, ಈ ರೀತಿ ಸಾಕಷ್ಟು ಗೊಂದಲಗಳು ಎಲ್ಲರಲ್ಲೂ ಕೂಡ ಇತ್ತು. ಆದರೆ ಈಗ ಕೊನೆಯದಾಗಿ ಸ್ವತಃ ಶುಭಾ ಪುಂಜಾ ಅವರೇ ಈ ಸುದ್ದಿಗೆ ಸಂಬಂಧಪಟ್ಟಂತಹ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನಾಗಿದೆ ಅಸಲಿಗೆ ಅನ್ನೋದನ್ನು ತೆರೆದಿಟ್ಟಿದ್ದಾರೆ. ಶುಭಾ ಪುಂಜಾ ಅವರ ವೈಯಕ್ತಿಕ ಜೀವನದ ಕುರಿತು ಕಳೆದ ಕೆಲವು ದಿನಗಳಿಂದ ಸಾಮಾಜಿಕ ಮಾಧ್ಯಮಗಳಲ್ಲಿ ಮತ್ತು ನ್ಯೂಸ್ ಚಾನೆಲ್ಗಳಲ್ಲಿ ಹರಿದಾಡ್ತಿದ್ದಂಥ ವದಂತಿಗೆ ಸ್ವತಃ ನಟಿಯೇ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪತಿ ಸುಮಂತ್ ಮತ್ತು ತಮ್ಮ ನಡುವಿನ ದಾಂಪತ್ಯ ಮುರಿದು ಬಿದ್ದಿದೆ ಅನ್ನುವಂಥ ಗಾಸಿಪ್ಗಳಿಗೆ ಸೋಷಿಯಲ್ ಮೀಡಿಯಾದ ಪೋಸ್ಟ್ ಮೂಲಕ ಶುಭಾ ತೆರೆ ಎಳೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಮಾಧ್ಯಮಗಳು ಮತ್ತು ಅಭಿಮಾನಿಗಳಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಪೋಸ್ಟ್ನಲ್ಲಿ ಏನಿದೆ ಅಂತೇಳಿ ಒಂದು ಸಲ ನೋಡೋದಾದರೆ, ನನ್ನೆಲ್ಲ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ನಾನು ಚಿತ್ರರಂಗಕ್ಕೆ ಕಾಲಿಟ್ಟಂತಹ ಮೊದಲ ದಿನದಿಂದ ಇಂದಿನ ದಿನದವರೆಗೂ ನೀವು ನನ್ನನ್ನು ಸದಾ ಬೆಂಬಲಿಸುತ್ತಾ ಪ್ರೋತ್ಸಾಹಿಸುತ್ತಾ ಬಂದಿದ್ದೀರಿ. ಇದೀಗ ನಾನು ನಿಮ್ಮಲ್ಲಿ ಕೇಳಿಕೊಳ್ಳೋದಿಷ್ಟೇ, ಸೂಕ್ತ ಸಮಯ ಬಂದಾಗ ನನ್ನ ವೈಯಕ್ತಿಕ ಜೀವನದಲ್ಲಿ ಸದ್ಯ ನಡೀತಿರುವಂಥ ವಿದ್ಯಮಾನಗಳ ಬಗ್ಗೆ ನಾನೇ ಖುದ್ದಾಗಿ ಎಲ್ಲವನ್ನು ಕೂಡ ತಿಳಿಸ್ತೇನೆ ಅಂತೇಳ್ಬಿಟ್ಟು ಶುಭಾ ಬರೆದುಕೊಂಡಿದ್ದಾರೆ. ಇಷ್ಟು ಮಾತ್ರವಲ್ಲ, ತಮ್ಮ ಖಾಸಗಿ ಜೀವನವನ್ನು ಗೌರವಿಸುವಂತೆ ಕೋರಿರುವಂತಹ ಅವರು ಇಲ್ಲಿವರೆಗೂ ಕೂಡ ನನಗೂ ಮತ್ತು ಸುಮಂತ್ ಅವರಿಗೂ ಸ್ವಲ್ಪ ಕಾಲಾವಕಾಶವನ್ನು ಕೊಡಿ ಅಂತ ಹೇಳಿಬಿಟ್ಟು ಅತ್ಯಂತ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತೇನೆ ಅಂತ ಹೇಳಿಬಿಟ್ಟು ಪೋಸ್ಟನ್ನು ಕೊನೆಗೊಳಿಸಿದ್ದಾರೆ. ನಟಿಯ ಈ ಪೋಸ್ಟ್ ವೈರಲ್ ಆಗ್ತಾಯಿದ್ದಂತೆ ಅವರ ವೈಯಕ್ತಿಕ ಬದುಕಿನಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ ಅನ್ನುವಂಥ ವದಂತಿಗಳಿಗೆ ಮತ್ತಷ್ಟು ಪುಷ್ಟಿ ಸಿಕ್ತಂಗಾಗಿದೆ. ಬಟ್ಟು ಎಲ್ಲೂ ಕೂಡ ಇದು ಸುಳ್ಳು ಸುದ್ದಿ, ಇದು ಗಾಸಿಪ್ಪು, ಇದನ್ನು ಎಲ್ಲೂ ಕೂಡ ಸ್ಪ್ರೆಡ್ ಮಾಡಬೇಡಿ ಅಂಥೇಳಿ ಮನವಿಯನ್ನು ಮಾಡಲಿಲ್ಲ. ಹಾಗೆಯೇ ಮತ್ತೊಂದು ವಿಚಾರವನ್ನು ಕೂಡ ಹೇಳಿದ್ದಾರೆ. ಇಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆ ನಿಮಗೇನು ಗೊಂದಲಗಳಿದೆಯಲ್ಲ ಅವೆಲ್ಲವನ್ನು ಕೂಡ ನಾನು ಕ್ಲಾರಿಟಿಯನ್ನು ಕೊಡ್ತೀನಿ, ಸ್ವಲ್ಪ ಸಮಯ ಕೊಡಿ ನಮಗೆ ಅಂತೇಳಿ ಕೇಳಿದ್ದಾರೆ. ಉದ್ಯಮಿ ಸುಮಂತ್ ಮಹಾಬಲ ಬಿಲ್ಲವ ಅವರನ್ನು ಪ್ರೀತಿಸಿ ಮದುವೆ ಆಗಿದ್ದಂಥ ಶುಭಾ ಪುಂಜಾ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಸಕ್ರಿಯರಾಗಿರುವಂತಹ ಬ್ಯೂಟಿಫುಲ್ ಬೆಡಗಿ. ಈ ದಂಪತಿಯ ಸುಂದರ ಕ್ಷಣಗಳನ್ನು ಹಂಚಿಕೊಳ್ಳುತ್ತಂತಿರುವಂತಹ ದೃಶ್ಯಗಳಾಗಿರ್ಬೋದು, ಫೋಟೋಸ್ಗಳಾಗಿರ್ಬೋದು, ವಿಡಿಯೋಗಳಾಗಿರ್ಬೋದು ಆಗಾಗ್ಗೆ ಶೇರ್ ಮಾಡ್ತಾಯಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಇಬ್ಬರ ನಡುವೆ ಉಂಟಾಗಿರುವಂಥ ಮನಸ್ತಾಪವೇ ಈ ಎಲ್ಲ ಬೆಳವಣಿಗೆಗಳಿಗೆ ಕಾರಣ ಅನ್ನುವಂತಹ ಮಾಹಿತಿಯೂ ಕೂಡ ಇದೆ. ನಟಿಯ ಮುಂದಿನ ನಡೆ ಏನು ಅನ್ನೋದು ಅಧಿಕೃತವಾಗಿ ಅವರು ಘೋಷಿಸೋವರೆಗೂ ಕೂಡ ನಾವು ಕೂಡ ಕಾಯಬೇಕಾಗಿದೆ. ಇನ್ನು ಸಾಕಷ್ಟು ಸಂದರ್ಶನಗಳಲ್ಲಿ ಶುಭಾ ಪುಂಜಾ ಮಾತನಾಡಿದಂಥ ಮಾತುಗಳನ್ನು ಕಟ್ ಮಾಡಿ ಈ ಸಂದರ್ಭದಲ್ಲಿ ವೈರಲ್ ಮಾಡುವಂಥ ಪ್ರಯತ್ನಗಳನ್ನು ಕೂಡ ಮಾಡಲಾಯಿತು. ಜೊತೆಗೆ ಈ ಹಿಂದೆ ಅವರು ಮಾತನಾಡಿದಂಥ ಮಾತುಗಳಿಗೂ ಈಗ ನಡೀತಿರುವಂಥ ಬೆಳವಣಿಗೆಗೂ ಕೂಡ ಲಿಂಕ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಲಾಯಿತು. ಬಟ್ ಇಷ್ಟೆಲ್ಲ ಆದ್ರೂ ಕೂಡ ಶುಭಾ ಪುಂಜಾ ತಮ್ಮಷ್ಟಕ್ಕೆ ತಾವು ತಮ್ಮ ಲೈಫನ್ನು ಲೀಡ್ ಮಾಡ್ಕೊಂಡು ಹೋಗ್ತಾಯಿದ್ರು. ಬೇರೆ ಬೇರೆ ಇವೆಂಟ್ಗಳಿಗೆ ಹೋಗುವಂಥದ್ದು, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗುವಂಥದ್ದು, ಜೊತೆಗೆ ಆಗೊಂದು ಈಗೊಂದು ಫೋಟೋಸ್ಗಳನ್ನು ಹಾಕುವಂಥದ್ದು, ಈ ರೀತಿ ತಮ್ಮಷ್ಟಕ್ಕೆ ತಾವು ಶುಭಾ ಬ್ಯುಸಿ ಇದ್ದರು. ಎಲ್ಲೇ ಯಾರೇ ಫೋನ್ ಮಾಡಿದ್ರು ಕೂಡ ಇದರ ಬಗ್ಗೆ ಮಾತ್ರ ಕ್ಲಾರಿಟಿಯನ್ನೇ ಕೊಡಲೇ ಇಲ್ಲ. ಯಾವುದು ಈ ಡಿವೋರ್ಸ್ ಗಾಸಿಪ್ಗೆ ಸಂಬಂಧಪಟ್ಟಂತಹ ವಿಚಾರದ ಬಗ್ಗೆ ಯಾವತ್ತೂ ಕೂಡ ಯಾರ ಜೊತೆಗೂ ಕೂಡ ಕ್ಲಾರಿಟಿಯನ್ನು ಕೊಡಲಿಲ್ಲ. ಕೊನೆಗೂ ಕೂಡ ಈಗ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಒಂದು ಪೋಸ್ಟನ್ನು ಹಾಕೋದ್ರ ಮೂಲಕ ತನಗೆ ಒಂದಷ್ಟು ಸಮಯವನ್ನು ಕೊಡಿ, ನಾನೇ ಬಂದು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ವಿವರಿಸ್ತೇನೆ
ಅನ್ನುವಂಥ ವಿಚಾರವನ್ನು ಹೇಳೋದ್ರ ಮೂಲಕ ತಮಗಿದ್ದಂತಹ ಒಂದು ಗೊಂದಲ ಏನಿತ್ತು, ಅಂದರೆ ಈ ಶುಭಪುಂಜ ಮತ್ತು ಸುಮಂತ್ ಅವರ ದಾಂಪತ್ಯಕ್ಕೆ ಸಂಬಂಧಪಟ್ಟಂತಹ ಗೊಂದಲ ಏನಿತ್ತು, ಇದಕ್ಕೆ ತೆರೆ ಎಳೆಯುವಂಥ ಪ್ರಯತ್ನವನ್ನು ಶುಭ ಮಾಡಿದ್ರೂ ಕೂಡ ಮಾಡಲಿಲ್ಲ ಅಂತಲೂ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ಎಲ್ಲೂ ಕೂಡ ಸ್ಪಷ್ಟತೆ ಇಲ್ಲ, ಇಲ್ಲಿ ಏನಾಗಿದೆ ಏನು ಅನ್ನುವಂಥ ಸ್ಪಷ್ಟತೆ ಇರಲಿಲ್ಲ. ಬಟ್ ಶುಭ ಒಂದು ಸಜೆಷನ್ ಏನಂತ ಹೇಳಿದ್ರೆ, ಶುಭ ಅವರಿಗೆ ಇದರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಬಿಡೋದು ಬೆಟರ್ ಅಂತೇಳಿ ಅನಿಸುತ್ತೆ. ಸ್ವಲ್ಪ ಸಮಯ ಕೇಳಿದ್ದಾರೆ, ಸಮಯ ತಗೊಂಡು ಒಂದು ಕ್ಲಾರಿಟಿಯನ್ನು ಕೊಡೋದು ಬೆಟರ್ ಅಂತೇಳಿ ಅನಿಸುತ್ತೆ. ಏನಾಗಿದೆ ಏನು ಅಂತ ಹೇಳ್ಬಿಟ್ಟು ಆ ರೀತಿ ಕೊಡಲೇಬೇಕು ಅಂತ ಹೇಳಿಬಿಟ್ಟು ಆಗ್ರಹ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಅವರು ಸೋಷಿಯಲ್ ಜೀವನದಲ್ಲಿ ಇರುವಂಥವ್ರು, ಸಾರ್ವಜನಿಕ ಜೀವನದಲ್ಲಿ ಇರುವಂಥವ್ರು, ಅವ್ರಿಗೂ ಕೂಡ ಕೆಲವೊಂದಷ್ಟು ಸಾಮಾಜಿಕ ಬದ್ಧತೆಗಳಿರ್ತದೆ. ಜೊತೆಗೆ ಇವೆಲ್ಲ ವಿಚಾರಗಳು ಹೇಗೆ ಅಂತ ಹೇಳಿದ್ರೆ ತುಂಬ ಸೂಕ್ಷ್ಮ ವಿಚಾರಗಳು. ನಮ್ಮ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ ಆ ರೀತಿ ಆಗಬಾರ್ದು, ಡಿವೋರ್ಸು ಆ ರೀತಿಯೆಲ್ಲ ಆಗಬಾರ್ದು, ಗಂಡ ಹೆಂಡತಿ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು. ಬಟ್ ಆದ್ರೂ ಕೂಡ ಕೆಲವೊಂದು ಸಲ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅನ್ನೋದು ಇರ್ತದಲ್ಲ, ಇದು ಸರಿ ಮಾಡೋಕ್ಕಾಗದೇ ಇರುವಂಥ ಲೆವೆಲ್ಗೂ ಕೂಡ ಹೋಗಿರ್ತದೆ. ಜೊತೆಗೆ ಬೇರೆ ಬೇರೆ ವಿಚಾರಗಳು ಕೂಡ ಸಂಸಾರದ ಒಳಗೆ ನಡೆದಿರ್ತದೆ. ನಮ್ಗೆ ಅದೆಲ್ಲ ಗೊತ್ತಾಗೋದಿಲ್ಲ, ಒಳಗೇನಾಗಿದೆ ಏನೋ ಅನ್ನೋದು. ಬಟ್ಟು ಕಾಲ ಮೀರಿ ಹೋದಾಗ ಅಥವಾ ಪರಿಸ್ಥಿತಿ ಕೈ ಮೀರಿ ಹೋದಾಗ ಕೆಲವು ಸಲ ಆ ಕಡೆ ಈ ಕಡೆ ಆಗೋದಿದೆ. ಬಟ್ ಇಲ್ಲಿ ಒಂದು ಗುಡ್ ನ್ಯೂಸ್ ಸಿಗುವಂಥ ಚಾನ್ಸಸ್ ಇದೆ. ಏನು ಅಂತ ಹೇಳಿದ್ರೆ, ಶುಭ ಮತ್ತು ಸುಮಂತು ಜೊತೆಗೆ ಇರುವಂಥ ಚಾನ್ಸಸ್ಸು, ಒಂದಾಗುವಂಥ ಚಾನ್ಸಸ್ಸು ಹೆಚ್ಚಿನ ಮಟ್ಟದಲ್ಲಿ ಕಾಣಿಸ್ತಿದೆ. ಆ ರೀತಿ ಆದರೆ ಒಳ್ಳೆಯದು ಅನ್ನೋದು ಕೂಡ ನಮ್ಮ ಅಭಿಪ್ರಾಯ. ಅದೇ ರೀತಿ ಆಗಲಿ, ಇಬ್ಬರು ಕೂಡ ಒಟ್ಟಿಗೆ ಕೂತ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡುವಂಥ ಪರಿಸ್ಥಿತಿ ಬರಲಿ. ನಾವು ತುಂಬ ಚೆನ್ನಾಗಿದ್ದೀವಿ, ಏನೂ ಕೂಡ ಸಮಸ್ಯೆ ಇಲ್ಲ. ಚಿಕ್ಕದೊಂದು ಮನಸ್ತಾಪ ಬಂದಿತ್ತು, ಆ ಮನಸ್ತಾಪ ಕ್ಲಿಯರ್ ಆಗಿದೆ. 100 ಕಾಲ ನಾವಿನ್ನೂ ಜೊತೆಗೆ ಇರ್ತೀವಿ ಅನ್ನುವಂತಹ ಸುದ್ದಿ ಒಂದು ಬಂತು ಅಂತ ಹೇಳಿದ್ರೆ, ಬಹುಶಃ ಶುಭ ಮತ್ತು ಸುಮಂತ್ ಇಬ್ಬರು ಕೂಡ ನಿರಾಳರಾಗ್ತಾರೆ, ಅವರ ಅಭಿಮಾನಿಗಳು ಕೂಡ ನಿರಾಳರಾಗ್ತಾರೆ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಒಟ್ಟಾರೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಶುಭ ಪುಂಜ ಅವರು ಈಗ ಕೊಟ್ಟಿರುವಂಥ ಒಂದು ಕ್ಲಾರಿಟಿ ಮತ್ತು ಮುಂದೆ ಯಾವ ರೀತಿ ಶುಭ ಡಿಸೈಡ್ ಮಾಡಿದರೆ ಬೆಟರ್ ಅಂತೇಳಿ ನಿಮ್ಗೆ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.